ನೋಡಿ, ಕಳೆದ 20 ಗಂಟೆಗಳಲ್ಲಿ 2 ಲಕ್ಷ ಜನ ಭಕ್ತರು ಬಂದಿದ್ದಾರೆ ಶಬರಿಮಲೆಗೆ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಭಕ್ತ ಮಹಾಸಾಗರ. ಕಳೆದ 20 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ. ತಡೆಯುತ್ತಾ 2 ಲಕ್ಷ ಜನ? ಪರಿಣಾಮ ಪಂಪಾ ನೀಲಕ್ಕಲ್ ಬಳಿಯೇ ಭಕ್ತರು ಪರದಾಡ್ತಾ ಇದ್ದಾರೆ. ದೇಶದ ನಾನಾ ಭಾಗಗಳಿಂದ ಹರಿದು ಬರ್ತಾ ಇದೆ ಭಕ್ತರ ಸಾಲು. ದೇವಸ್ಥಾನ ಆಡಳಿತ ಮಂಡಳಿಗೂ ಕೂಡ ಭಕ್ತರ ನಿಯಂತ್ರಣ ಅಂತಕ್ಕಂಥದ್ದು ಒಂದು ಸವಾಲು. ಇದು ಕೂಡ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇವತ್ತು ಸದ್ಯಕ್ಕೆ ಭಕ್ತರು ಆಗಮಿಸಬೇಡಿ ಅಂತ ದೇವಾಲಯ ಮನವಿ ಮಾಡಿಕೊಂಡಿದ್ರು. ಯಾರು ಕೇಳಲ್ಲ, ಯಾಕೆಂದರೆ ಇದು ಪ್ಲ್ಯಾನ್ ಹೆಂಗೆ ಮಾಡಿರ್ತಾರೆ ಅಂದರೆ, ನಿಮಗೆ ಎಷ್ಟೋ ತಿಂಗಳಿಂದ ಪ್ಲ್ಯಾನ್ ಮಾಡಿರ್ತಾರೆ. ಇಂಥ ದಿನ ಇರುಮುಡಿ ಕಟ್ಟಬೇಕು, ಇಂಥ ದಿನ ಹೊರಡಬೇಕು ಅಂತ. ಅದು ಚೇಂಜ್ ಮಾಡೋಕ್ಕಾಗಲ್ಲ. ವೆಹಿಕಲ್ಗಳು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬರಬೇಡಿ ಅಂದರೆ ಯಾರು ಕೇಳ್ತಾರೆ? ಪ್ರಮುಖವಾಗಿ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ ಈ ಭಾಗದ ವಿಪರೀತ ಜನ ಶಬರಿಮಲೆಗೆ ಈಗ ಆಗಮಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಈಗ ತಾವು ನೋಡ್ತಾ ಇದ್ದೀರಾ. ಯಾರು ಕೇಳಲ್ಲ ಬರಬೇಡಿ ಅಂತಂದರೆ. ಹೋಗ್ತಾರೆ, ಹೆಂಗಾದರೂ ಮಾಡಿ ದರ್ಶನ ಮಾಡಿಬಿಡೋಣ ಅಂತ. ದರ್ಶನಕ್ಕೆ ಎಷ್ಟೊತ್ತಾಗುತ್ತೋ ಇನ್ನು. ನೀವು ಪಂಪ ಬೆಟ್ಟ ಹತ್ತಕ್ಕೆ ಶುರು ಮಾಡಿ ದರ್ಶನ ಮಾಡೋದಕ್ಕೆ ನನ್ನ ಪ್ರಕಾರ 24 ಅವರ್ಸ್ ಆದರೂ ಆಗ್ತಾ ಇಲ್ಲ ಅನಿಸುತ್ತೆ. ಅಲ್ಲಿ ಆ ಇರುಮುಡಿ ಹೊತ್ಕೊಂಡು ಅದನ್ನು ಹತ್ಕೊಂಡು ಬೆಟ್ಟವನ್ನು ಮೇಲ್ಗಡೆ ಹೋಗಿ ಮೇಲ್ಗಡೆ ನೀವು ಕ್ಯೂ ನಿಂತು ಅಲ್ಲಿ ದರ್ಶನ ಪಡೆಯೋ ತನಕ ಸಾಕು ಬೇಕಾಗಿ ಹೋಗ್ತೀರ. ಆ ರೀತಿ ಪರಿಸ್ಥಿತಿ ಇದೆ. ತುಂಬ ಜನ ಕನ್ಯಾಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪುಟ್ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ತಾರೆ. ಬೇಡಪ್ಪ, ಅಲ್ಲಿ ಭಾರಿ ಕಷ್ಟ, ತುಂಬ ಕಷ್ಟ ಪರಿಸ್ಥಿತಿ.